ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಅವರು. ಆತ್ಮೀಯರೇ, ವಿಶೇಷವಾಗಿ ದಿನವೊಂದು ಕಾರ್ಯಕ್ರಮ ಧರ್ಮಸ್ಥಳದ ಸುತ್ತಮುತ್ತ ನಡೀತಾನೆ ಬರ್ತಾಯಿದೆ. ಅದರಲ್ಲೂ ಮುಖ್ಯವಾಗಿ ಈ ದೂರುದಾರರನ್ನೇ ಇವತ್ತು ಆರೋಪಿಗಳ ಸ್ಥಾನದಲ್ಲೇ, ಅಪರಾಧಿ ಸ್ಥಾನದಲ್ಲೇ ತಂದು ನಿಲ್ಲಿಸುವಂಥ ಪ್ರಯತ್ನ SIT ನಡೆಯುವುದನ್ನು ಗಮನಿಸಿದಾಗಂತೂ ಈ ದೇಶದಲ್ಲಿ ಕಾನೂನು ಇದೆಯಾ, ತನಿಖೆ ಇದೆಯಾ ಅನ್ನೋದು ಹಲವಾರು ಪ್ರಶ್ನೆ ಇವತ್ತು ಹುಡ್ತಾ ಇದ್ದಾವೆ. ಈ ನೆಪದಲ್ಲೇ ಒಂದಷ್ಟೇನೋ ಸರ್ಚ್ ಮಾಡುವಲ್ಲಿ ಕೆಲವು ದಿನಗಳ ಹಿಂದೆ ವಿಷ್ಣುಮೂರ್ತಿ ಭಟ್ ಅವರು ಅಲ್ಲಿಯವರ ಸ್ಥಳೀಯರು, ಕಮ್ಯುನಿಸ್ಟ್ ಪಾರ್ಟಿಯವರು, ಜೊತೆಗೆ ಬ್ರಾಹ್ಮಣರು, ಅದಕ್ಕಿಂತಲೂ ಹೆಚ್ಚಿಗೆ ಅಲ್ಲಿಯ ಮಂಜುನಾಥ ಸ್ವಾಮಿ ಪೂಜಾರಿಗಳು ಇವತ್ತು ನಿವೃತ್ತಿ ಅಂತರಿದ್ದಾರೆ. ಇಡೀ ಈ ಹೆಗ್ಗಡೆ ಮಣಿತನದ ಇತಿಹಾಸವನ್ನು ಬಲ್ಲವರಾಗಿದ್ದಾರೆ. ಅವರು ಇಲ್ಲಿವರೆಗೆ ಮಾಡಿದ್ದೇನು, ಎಂತು, ಯಾವ ರೀತಿಯಾಗಿ ತಮ್ಮ ಹಿಡಿತವನ್ನು ಸಾಧಿಸಿದರು ಅನ್ನೋ ಅನೇಕ ವಿಚಾರಗಳಲ್ಲಿ ಬಿಡಿಸ್ತಾ ಹೋಗ್ತಾ ಇರ್ತಾರೆ. ಅದನ್ನೆಲ್ಲ ಕೇಳಿದಾಗ ಅನಿಸ್ತದ, ನಿಜವಾಗಿಯೂ ಇದು ಧರ್ಮಸ್ಥಳ ಈ ದೇಶದ ಒಂದು ಭಾಗವಾ? ಯಾಕಪ್ಪ ಅಂತಂದ್ರೆ ಅಲ್ಲಿ ಇನ್ನೊಬ್ಬರ ಮಾತು, ಇನ್ನೊಂದು ಪಕ್ಷದ ಮಾತು, ಯಾರದ್ದೇ ಮಾತು, ಸರ್ಕಾರದ ಮಾತು ಯಾವುದೂ ನಡೆಯೋದಿಲ್ಲ. ಫೈನಲ್ ಒಂದೇ ಧರ್ಮಾಧಿಕಾರಿ, ಅಂದ್ಬಿಟ್ಟು ಮತ್ತೆ ಯಾರ್ದೂ ಇಲ್ಲ. ಕಳೆದ 3-4 ದಶಕಗಳಿಂದ ನಿರಂತರ ನಡೀತಾನೆ ಬಂದದಂತ ಹೇಳ್ತಾ ಇದ್ದಾರೆ ಅವರು.